ಶಾಮನೂರು ಶಿವಶಂಕರಪ್ಪನವ್ರನ್ನ 30-40 ವರ್ಷ ಮುಸ್ಲಿಂ ಸಮುದಾಯ, ಹಿಂದೂ ಸಮುದಾಯ ಎಲ್ಲರೂ ಅವ್ರ ಮನೆ ಆಳಕ್ಕೆ ಕೆಲಸ ಮಾಡಿದೆ. ನಿಮ್ಮ ಮನೆಯಲ್ಲಿ MP ಇದ್ದಾರೆ, ನಿಮ್ಮ ಮನೆ ಮಿನಿಸ್ಟರ್ ಇದ್ದಾರೆ, ನಿಮ್ಮ ಮನೆಯಲ್ಲಿ MLA ಇದ್ದಾರೆ, ಮತ್ತೇನ್ ಬೇಕು ಸರ್? ಓಡಾದ್ಮೂ ಕೂಡ ನಮ್ಮ ಸಮುದಾಯ ಕಾಂಗ್ರೆಸ್ ಓಟ್ ಹಾಕ್ತು ಅನ್ನೋ ಮಾತು ಸುಳ್ಳು. ಈ ಸಲ ನಮ್ಮ ಪರ್ಯಾಯ ರೆಡಿ ಇದೆ. ನಮ್ಮ ಮಸೀದಿ ಮೈಕ್ಗಳಲ್ಲಿ ಕೂಗ್ಸಿದೀವಿ ಏನಂತ, ಸಿದ್ದರಾಮಯ್ಯನಿಗೆ ಓಟ್ ಹಾಕ್ರಿ. ರಾಜಕೀಯ ಮಾನ ಮರ್ಯಾದೆ ಆಗಲ್ಲ ಇವರಿಗೆ. SDPI ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲೋದು 100% 100% ಗ್ಯಾರಂಟಿ. ಪ್ರಧಾನಮಂತ್ರಿಗಿಂತ ಶ್ರೇಷ್ಠ ನಮ್ಮ ಸಮುದಾಯದ ಉಲ್ಮಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಸಾಕಷ್ಟು ಚುನಾವಣಾ ಕಣ ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಅನ್ಯಾಯದ ಕೂಗು ಸಾಕಷ್ಟು ಕೇಳಿ ಬರ್ತಾ ಇದೆ. ರಾಜ್ಯದ ನಾನಾ ಭಾಗದಲ್ಲಿ ಅಲ್ಪಸಂಖ್ಯಾತರು ರೊಚ್ಚಿಗೆದ್ದಿದ್ದಾರೆ. ಯಾಕಂತಂದರೆ ಈ ಬಾರಿಗೆ ಅಲ್ಪಸಂಖ್ಯಾತರೇ ಹಿನ್ನಡೆ ಆಗಿದೆ ಅಂತೇಳಿ ಸಾಕಷ್ಟು ಜನರು ಹೇಳ್ತಾ ಇದ್ರು. ಎಲ್ಲ ಒಂದು ಕಡೆ ಸಾಕಷ್ಟು ಅಲ್ಪಸಂಖ್ಯಾತ ಯುವಕರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸ್ತಾನೆ. ಈ ಬಾರಿಗೆ ಚುನಾವಣಾ ಕಣ ಹೇಗಿದೆ? ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ದಾಸ್ ಕರೆಪ್ಪನವರು BJP ಅವರು, ಇನ್ನೊಂದು ಕಡೆ ಈಗಾಗಲೇ SDPI ಇಂದ ಅಪ್ಸರಾ ಕೊಡ್ಲಿಪೇಟೆ ಅವರು ಇದ್ದಾರೆ. ನಿಮ್ಮ ಒಂದು ಬೆಂಬಲ ಯಾರಿಗೆ ಈ ಬಾರಿಗೆ? ಸರ್, ಇಷ್ಟು ವರ್ಷದಿಂದ ನಾವು ದಾವಣಗೆರೆ ಸೌತ್ ದಕ್ಷಿಣ ಏನಿದೆ, ಶಾಮನೂರು ಶಿವಶಂಕರಪ್ಪನವ್ರನ್ನ 30-40 ವರ್ಷ ಈ ಮುಸ್ಲಿಂ ಸಮುದಾಯ, ಹಿಂದೂ ಸಮುದಾಯ ಎಲ್ಲರೂ ಅವ್ರ ಮನೆ ಆಳಕ್ಕೆ ಕೆಲಸ ಮಾಡಿದೆ. ಇದು ಶಾಮನೂರು ಶಿವಶಂಕರಪ್ಪವರಿಗೂ ಗೊತ್ತು, ಪ್ರಭಾ ಮಲ್ಲಿಕಾರ್ಜುನ್ MP ಅವರಿಗೂ ಗೊತ್ತು, SS ಮಲ್ಲಿಕಾರ್ಜುನ್ ಅವ್ರಿಗೂ ಗೊತ್ತು ಈ ಸಮುದಾಯದ ಉಪಕಾರ ಅವ್ರ ಮನೆಗೆ ಎಷ್ಟಿದೆ ಅಂತ. ಅವರು ಈ ಸಮುದಾಯದ ಉಪಕಾರ ಮರೆತು ಅವ್ರ ಮಗನಿಗೆ ಸೀಟ್ ಕೇಳ್ತಾರೆ. ಇದು ಎಲ್ಲಿ ಮಠ ನ್ಯಾಯ? ಯಾಕೆ ಸರ್ ಅಷ್ಟು ಕಡು ಬಡವರು ಇದ್ದಾರೆ? ನಿಮ್ಮ ಮನೆಯಲ್ಲಿ MP ಇದ್ದಾರೆ, ನಿಮ್ಮ ಮನೆ ಮಿನಿಸ್ಟರ್ ಇದ್ದಾರೆ, ನಿಮ್ಮ ಮನೆಯಲ್ಲಿ MLA ಇದ್ದಾರೆ, ಮತ್ತೇನು ಬೇಕು ಸರ್? ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ 3 ತಿಂಗಳಿಂದ ಕೇಳ್ತಿದ್ದೀವಿ. ಯಾಕೆ ಕೇಳ್ತಿದ್ದೀವಿ? ನಮ್ಮ ಸಮುದಾಯದ ದಕ್ಷಿಣದಲ್ಲಿ 5,000 ಮತ ಇಲ್ಲ ಅಲ್ಲ, 10,000 ಮತ ಅಲ್ಲ, 95,000 ಚಿಲ್ಲರೆ ಮತ ಇದೆ. ನಮಗೆ ಗೊತ್ತಿದೆ MLAಗೆ ಎಷ್ಟು ಮತ ಬೇಕು, ಹೆಂಗೆ ಗೆಲ್ಲಿಸ್ಕೊಂಬರ್ಬೇಕು ನಮಗೆ ಗೊತ್ತಿದೆ ಸರ್. ನಾವು 40 ವರ್ಷ ಶಾಮನೂರು ಶಿವಶಂಕರಪ್ಪರಿಗೆ ದುಡ್ದಿದ್ದೀವಿ. 40 ವರ್ಷದಲ್ಲಿ 8 ಎಲೆಕ್ಷನ್ ನೋಡಿದ್ದೀವಿ. MLA MP ಎಲ್ಲ ಎಲೆಕ್ಷನ್ ನೋಡಿ ಯಾವರಿಗೆ ಹೆಂಗೆ ಗೆಲ್ಲಿಸ್ಬೇಕು ನಮಗೆ ಗೊತ್ತಿದೆ. ಅದಕ್ಕೋಸ್ಕರ ಈ ಸಲ ನಮಗೆ ನಮ್ಮ ಸಮುದಾಯದ MLA ಕೊಡಿ. ಯಾಕೆ? ನಮ್ಮ ಸಮುದಾಯದಲ್ಲಿ ಓದೋರಿಲ್ವಾ, ಬರ್ದಿರೋರಿಲ್ವಾ, ಎಜುಕೇಟೆಡ್ ಪರ್ಸನ್ ಇಲ್ವಾ, ತಿಳಿದೋರಿಲ್ವಾ? ಏನೆಲ್ಲ ತಿಳಿದ್ರೆ ಬರೀ ಶಾಮನೂರು ಶಿವಶಂಕರಪ್ಪರು ಮನೆಯಾಗಿದ್ದಾರ? ನಾವು ಬರೀ ಪಂಚರ್ ಹಾಕೋ ಕೆಲಸ ಮಾಡ್ಬೇಕಾ, ರೋಡ್ ಹಾಕೋ ಕೆಲಸ ಮಾಡ್ಬೇಕಾ? ಯಾಕೆ ಸ್ವಾಮಿ? ಈಗಾಗಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರಂತೆ ಜನ ಈ ಬಾರಿಗೆ ಯುವಕರು. ಇಲ್ಲಿ ಏನು ನಿರ್ಧಾರ ಮಾಡಿದ್ದಾರೆ ಬ್ರದರ್? ಕಾಂಗ್ರೆಸ್ನ ಸೋಲಿಸ್ಬೇಕಂತ ನಿರ್ಧಾರ ಮಾಡಿದ್ದಾರೆ ಏನಂತ? ಸರ್ ನೋಡಿ ಸರ್, ನಮ್ಮ ಹತ್ರ ಶಕ್ತಿ ಇದೆ. ಏನು ಶಕ್ತಿ ಇದೆ? ಮತ ಚಲಾಯಿಸ್ಬೇಕು. 9ನೇ ತಾರೀಕಿಗೆ ನೀವು ನೋಡಿ, SS ಮಲ್ಲಿಕಾರ್ಜುನ್ ಎಲ್ಲಿರ್ತಾರೆ, ಅವ್ರ ಮಗ ಎಲ್ಲಿರ್ತಾರೆ, ಇವರೆಲ್ಲ ಎಲ್ಲೆಲ್ಲಿ ಹೋಗ್ತಾರೆ, ಏನೇನೆಲ್ಲ ತೋರಿಸ್ತೀವಿ ನಾವು. ನಮಗೆ ಗೊತ್ತಿದೆ. ನಮ್ಮ ಹತ್ರ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂಥ ಸಂವಿಧಾನ ಇದೆ. ಆ ಸಂವಿಧಾನ ಪ್ರಕಾರ ಓಟ್ ಯಾರಿಗೆ ಹಾಕಿ ಯಾರಿಗೆ ರಾಜ ಮಾಡಬೇಕು, ಯಾರಿಗೆ ಓಟಿಂದ ನಿರಾಶ್ರಿತರ ಮನೆಗೆ ಕಳಿಸ್ಬೇಕು ನಾವು ತೋರಿಸ್ತೀವಿ. ಈ ಸಲ ಈ ಸಮುದಾಯ 95,000 ಮತ ಇಟ್ಕೊಂಡು ಇಷ್ಟೆಲ್ಲ ನಮ್ಮ ಉಲ್ಮಾಗಳಿಗೆ ಸುರ್ಜವಾಲ ಮಾಡಿರುವಂಥ ಅನ್ಯಾಯ, ಅವ್ರು ಮಾಡಿರುವಂಥ ನಮ್ಮ ಸಮುದಾಯ ಉಲ್ಮಾಗಳಿಗೆ ಅವ್ರು ಮಾಡಿರುವಂಥ ಎಲ್ಲದನ್ನು ನಮ್ಮ ಸಮುದಾಯ ನೋಡಿದೆ. ನೋಡಾದ್ಮೂ ಕೂಡ ನಮ್ಮ ಸಮುದಾಯ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತು ಅನ್ನೋ ಮಾತು ಸುಳ್ಳು. ಈ ಸಲ ನಮ್ಮ ಪರ್ಯಾಯ ರೆಡಿ ಇದೆ. SDPI ಇದೆ, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಸಲ ಎಲ್ಲ ಮತದಾರ ಬಾಂಧವಲ್ಲಿ ಒಂದೇ ಒಂದು ಮನವಿ ಏನಂತ ಹೇಳಿದ್ರೆ, ಈ ಸಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಒಬ್ಬ ಒಳ್ಳೆ ಓದಿರೋ ಮನುಷ್ಯ ಅಫ್ಸರ್ ಕೊಡ್ಲಿಪೇಟೆ ಸಾಹೇಬ್ ಇಲ್ಲಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ. ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಕೂಗಿ ಅಂತ ಹೇಳಿದರೆ, ಕಾಂಗ್ರೆಸ್ನವ್ರಿಗೆ ತೋರಿಸ್ಬೇಕು ಈ ಸಮುದಾಯ ಏನು ಮಾಡುತ್ತೆ ಅಂತ. ಸರ್, 23ನೇ ಎಲೆಕ್ಷನಿಗೆ ನೀವು ನೋಡಿರ್ಬೋದು, CM ಸಿದ್ದರಾಮಯ್ಯನವರು CM ಆಗಲಿ ಅಂತ ನಾವು ನಮ್ಮ ಮಸೀದಿಯಲ್ಲಿ ಕುರಾನ್ ಓದೋದು ಬಿಟ್ಟು ನಮ್ಮ ಮಸೀದಿಯಲ್ಲಿ ಏನೇನು ಮಾಡಿಸಿದ್ವಿ ನಾವು. ನಮ್ಮ ಮಸೀದಿ ಮೈಕ್ಗಳಲ್ಲಿ ಕೂಗ್ಸಿದ್ದೀವಿ ಏನಂತ, ಸಿದ್ದರಾಮಯ್ಯನಿಗೆ ಓಟ್ ಹಾಕ್ರಿ. ನಾಚಿಕೆ ಮಾನ ಮರ್ಯಾದೆ ಆಗಲ್ಲ ಇವರಿಗೆ. ಈ ಸಮುದಾಯ ಹೌದು 23ಗೆ ಎಲ್ಲ ಸಮುದಾಯ 90% ಓಟ್ ಹಾಕಿ ಸಿದ್ದರಾಮಯ್ಯ ನಿಮಗೆ ಓಟ್ ಹಾಕಿಸಿ ನಿಮಗೆ CM ಮಾಡಿದೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ರೆ ನೀವು ಈ ಸಲ ದಕ್ಷಿಣಕ್ಕೆ ಸೀಟು ಮುಸಲ್ಮಾನರಿಗೆ ಕೊಡ್ತಿದ್ರು. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಅದಕ್ಕೋಸ್ಕರ ನೀವು ಮುಸಲ್ಮಾನರಿಗೆ ಸೀಟ್ ಕೊಟ್ಟಿಲ್ಲ. ಈ ಸಮುದಾಯ ಗೊತ್ತಿದೆ. ನೀವು ಮುಸಲ್ಮಾನರಿಗೆ ಏನು ಮಾಡ್ತೀರಾ, ದಲಿತರಿಗೆ ಏನು ಮಾಡ್ತಿದ್ದೀರಾ, ಹಿಂದ ವರ್ಗದರಿಗೆ ಏನು ಮಾಡ್ತಿದ್ದೀರಾ ಅಂತ ನಮಗೆ ಗೊತ್ತು. ಇದೆಲ್ಲ ದುಡ್ಡು ತಗೊಂಡು ಯಾವ ಸಮುದಾಯಕ್ಕೆ ಖರ್ಚು ಮಾಡ್ತಿದ್ದೀರಾ? ಇವರೆಲ್ಲರ ಪರ್ಸೆಂಟೇಜ್ 2B ರಿಸರ್ವೇಷನ್ ತಗೊಂಡು ಏನು ಯಾರಿಗೆ ಕೊಡ್ತಿದ್ದೀರಾ? ಎಲ್ಲ ಸಮುದಾಯ ನೋಡ್ತಾ ಇದೆ. ಯಾರೂ ಕಣ್ಮುಚ್ಚಿ ಕೂತ್ಕೊಂಡಿಲ್ಲ ಸ್ವಾಮಿ.
ಯಾರೂ ಕಣ್ಮುಚ್ಚಿ ಕೂತ್ಕೊಂಡಿಲ್ಲ. ಟೈಮ್ ಬರಲಿ ತೋರಿಸ್ತೀವಿ. ಅಧಿಕಾರ ಅನ್ನೋದು ಯಾರ ಕೈಯಾಗಿದ್ರೆ ಒಳ್ಳೆಯದು, ಯಾರ ಕೈಯಾಗಿದ್ರೆ ಕೆಟ್ಟದನ್ನು ಈಗ ಗೊತ್ತಾಗಿದೆ. ಈ ಸಮುದಾಯ ತೋರಿಸುತ್ತೆ. ನಮ್ಮ ಹತ್ರ ಪರ್ಯಾಯ ಇದೆ. SDPI ನಾವು ಯಾವುದೇ ಕಾರಣ ಕೈ ಬಿಡಲ್ಲ. ಈ ಸಲ SDPI ದಾವಣಗೆರೆ ದಕ್ಷಿಣದಲ್ಲಿ ಗೆಲ್ಲೋದು 100ಕ್ಕೆ 100 100% ಗ್ಯಾರಂಟಿ. ಇನ್ನೊಂದು ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು, ಇದೆಲ್ಲ ಇಂಥ ಸಾಕಷ್ಟು ಚುನಾವಣೆ ನಾವು ಎದುರಿಸ್ಬಿಟ್ಟಿದ್ದೇವೆ, 2,000 ಕೊಡಲ್ಲ 5,000 ಕೊಟ್ಟರೆ ಆಗಿಬಿಡುತ್ತೆ ಅಂತ ಎಲ್ಲ ಒಬ್ರು ಹಿರಿಯರು ಹೇಳ್ತಾ ಇದ್ರು, ಅಲ್ಪಸಂಖ್ಯಾತರು. ಅಂದರೆ ಯುವಕರಿಗೆ ಹೇಳ್ತಾ ಇದ್ದಾರೆ, ಆಮೇಲೆ ಎಲ್ಲ ಸುಮ್ಮನೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜನಾ? ಆ ರೀತಿ ಏನಾದರೂ ದುಡ್ಡು ವರ್ಕ್ ಆಗುತ್ತಾ ಇಲ್ಲಿ? ಸರ್, ಮುಸಲ್ಮಾನರು ನಿಮಗೆ ಗೊತ್ತಿದೆ, ರಂಜಾನ್ ಬಂದಾಗ ಲಕ್ಷಗಟ್ಟಲೆ ನಾವು ದಾನ ಮಾಡ್ತೀವಿ. ನಾನು ದಾನ ಮಾಡೋನು. ನನ್ನ ಮನೆಯಿಂದ ನನಗೆ ಕನಿಷ್ಠ 25-30 ಲಕ್ಷ ಸಾಲ ಇದೆ. ಸಾಲ ಇದ್ದು ಕೂಡ ನಾನೀಗ ನಾನು ದುಡ್ಡನ್ನಂತ ಹೇಳ್ಕೊಂತಿಲ್ಲ. ನಾನೊಬ್ಬ ಬಡವ ಮನುಷ್ಯ. ನಾನು ಬಡವ ಮನುಷ್ಯನೂ ಆಗಿ ರಂಜಾನ್ ಒಂದು ತಿಂಗಳಿಗೆ 1 ಲಕ್ಷ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರೆ, ನನಗಿಂತ ದೊಡ್ಡ ದೊಡ್ಡ ದುಡಿಯೋರು ಹಿರಿಯರು ನಮ್ಮ ಸಮುದಾಯದ ಮಿನಿಮಮ್ 1 ಕೋಟಿ ರೂಪಾಯಿ ಬಡವರಿಗೆ ದಾನ ಮಾಡ್ತಾರೆ. ನಾವು ಹಿಂದೂ ಮುಸಲ್ಮಾನ್ ನೋಡಲ್ಲ, ಸಿಖ್ ಇಸಾಯಿ ನೋಡಲ್ಲ, ನಮಗೆ ಬಡವ್ರು ಬೇಕು. ತಿಂಗಳಿಗೆ ರಂಜಾನ್ ತಿಂಗಳಿಗೆ ಮಿನಿಮಮ್ ಒಂದೊಂದು ಮನೆಯಿಂದ 2-3 ಲಕ್ಷ ನಾವು ಖರ್ಚು ಮಾಡ್ತೀವಿ. ಹಂಗೆ ಖರ್ಚು ಮಾಡೋ ಸಮುದಾಯ 500 ರೂಪಾಯಿ 1,000 ರೂಪಾಯಿ 2,000 ರೂಪಾಯಿಗೆ ಮಾರಾಟ ಆಗುತ್ತೆ ಅನ್ನೋದು ಇದು ಸುಳ್ಳಿಚಾರ ಸ್ವಾಮಿ. SS ಸಾಮ್ನೂರು ಶಿವಶಂಕರಪ್ಪನವರು ಎದಕ್ಕೆ ಎತ್ಕೊಂಬಂದರು ಅದು ಯೋಚನೆ ಮಾಡಿರಿ. ಮಲ್ಲಿಕಾರ್ಜುನ್ ಅವರು ಹೋದ ಸಲ ಸೋತಿದ್ರು, ನಿಮಗೆ ಗೊತ್ತಿದೆ. ಎದಕ್ಕೆ ಸೋತಿದ್ರು ಸ್ವಾಮಿ? ಎದಕ್ಕೆ ಸೋತರು? ದುಡ್ಡು ಅವ್ರ ಹತ್ರ ಇತ್ತು. ಅವ್ರ ಹತ್ರ ಸಾಮ್ನೂರು ಶಿವಶಂಕರಪ್ಪನ್ ಇದ್ದರು, CM ಸಿದ್ದರಾಮಯ್ಯ ಇದ್ದರು, DK ಶಿವಕುಮಾರ್ ಇದ್ದರು. ಲಿಂಗಾಯತ್ನ ದೊಡ್ಡ ದೊಡ್ಡ ಪಾಲಿಟಿಷಿಯನ್ ಅವ್ರ ಹತ್ರ ಇತ್ತು. SS ಮಲ್ಲಿಕಾರ್ಜುನ್ ಸೋಲ್ತಾರೆ. ಎದಕ್ಕೆ ಸೋಲ್ತಾರೆ? ಎಲ್ಲ ಒಂದು ಕಡೆ ನೀವು ಹೇಳಿದಾಗೆ ಜಮೀರ್ ಅಹಮದ್ ಖಾನ್ ಅವರು ಬಂದು ಈ ಭಾಗದ ಯುವಕರಿಗೆ ಎಲ್ಲ ಒಂದು ಕಡೆ ಮಾತಾಡಿದರೆ ಏನಾದರೂ ಸಾಲ್ವ್ ಆಗುವಂಥ ಲಕ್ಷಣಗಳು ಕಾಣುತ್ತಾ ಏನಾದರೂ ಈ ಬಾರಿ? ನೋಡಿ ಸರ್, ನಾನು ನಿಮ್ಮ ಮೀಡಿಯಾದ ಮುಖಾಂತರ ಜಮೀರ್ ಅಹಮದ್ ಖಾನಿಗೆ ಒಂದು ಕಿವಿ ಮಾತು ಕೇಳ್ತಾ ಇದ್ದೀನಿ. ಜಮೀರ್ ಅಹಮದ್ ಖಾನ್ ಅವರೇ, ಈ ಸಮುದಾಯ ಎಷ್ಟು ದಿನ ನಿಮ್ಮಿಂದ ಇತ್ತು? ಯಾಕಿತ್ತು? ನಿಮ್ಮೇಲೆ ನಂಬಿಕೆ ಇತ್ತು. ನೀವು ಈ ಸಮುದಾಯಕ್ಕೆ ಸೀಟ್ ಕೊಡ್ಸೋಕ್ಕೋಸ್ಕರ ನೀವು ಹೋರಾಡ್ತಿದ್ದೀರ ಅಂತ ನಮ್ಮ ಸಮುದಾಯಕ್ಕೆ ಗೊತ್ತಿತ್ತು. SDPIನೂ ಭಾಳ ದಿವಸ ಕಾತು, MIMನೂ ಕಾತು, ಎಲ್ಲ ಪಾರ್ಟಿ ಕಾದು. ಯಾಕೆ ಕಾದು? ಜಮೀರ್ ಅಹಮದ್ ಅವರು ಗುದ್ದಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸೀಟ್ ಕೊಡ್ತಾರೆ, ಮುಸಲ್ಮಾನರಿಗೆ ದಕ್ಷಿಣದಲ್ಲಿ ಸೀಟ್ ಕೊಡ್ತಾರೆ ಅಂತ. ಈ ಕಾರ್ಯ ನೆರವೇರಿಸಿಲ್ಲ, ಈ ಕಾರ್ಯ ಆಗಿಲ್ಲ ಅಂಥೇಳಿ ನಾವೀಗ ಪರಿಹಾರ ಹುಡ್ಕೊಂಡಿದ್ದೀವಿ. ನಮ್ಮ ಹತ್ರ ಪರ್ಯಾಯ ರೆಡಿ ಇದೆ. ಜಮೀರ್ ಅಹಮದ್ ಖಾನ್ ಅವರೇ, ನೀವೇನಾದರೂ ದಾವಣಗೆರೆಗೆ ಬಂದರೆ ನೀವು ಮಾನ ಮರ್ಯಾದೆ ಕಳ್ಕೊಂಡು ಹೋಗೋದು ಗ್ಯಾರಂಟಿ. ಯಾಕೆ ಮಾನ ಮರ್ಯಾದೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ, ಯಾವ ಸಮುದಾಯಕ್ಕೆ ನೀವು ಟಿಕೆಟ್ ಕೊಡಿಸ್ತಾ ಇದ್ರು, ಯಾವ ಸಮುದಾಯಕ್ಕೆ ಟಿಕೆಟ್ ಕೊಡ್ರಿ ಅಂತ ನಿಮ್ಮ ಸಮುದಾಯದ ಮೌಲ್ವಿಗಳು ನಿಮ್ಮ ಹೈಕಮಾಂಡ್ ಹತ್ರ ಹೋಗಿ ಸುರ್ಜೇವಾಲದ ಹತ್ರ ಹೋಗಿ ಕುತ್ಕೊಂಡು ನಮ್ಮ ಸಮುದಾಯ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿದಾಗ ನಿಮ್ಮ ಸುರ್ಜೇವಾಲ ನಮ್ಮ ಆಲಿಮ್ಗಳಿಗೆ ಧಮಕಿಯಾಗಿ ಬ್ಲಾಕ್ ಮೇಲ್ ಮಾಡ್ತೀರಾ ನೀವು ಅಂತೇಳಿ ನಮಗೆ ಹೊರಗೆ ಹಾಕ್ತಾರೆ. ಯಾಕೆ ಸ್ವಾಮಿ? ಜಮೀರ್ ಅಹಮದ್ ಅವರೇ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಅದೇ ಕ್ಷಣ ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು. ಯಾಕೆ ಕೊಡಬೇಕಾಗಿತ್ತು? ನೀವು ನಿಮ್ಮ ಸಮುದಾಯದ ಉಲಮಾಗಳಿಗಿಂತ ಹೆಚ್ಚಿಗೆ ನೀವಿಲ್ಲ. ಉಲಮಾಗಳಿಗಿಂತ ಹೆಚ್ಚಿಗೆ ಯಾರಿಲ್ಲ ಸ್ವಾಮಿ. ನಮಗೆ ನಮ್ಮ ಸಮುದಾಯದ ಉಲಮಾಗಳೇ ಶ್ರೇಷ್ಠ. ನಮಗೆ ನಮ್ಮ ಸಮುದಾಯದಿಂದ ಪ್ರಧಾನಮಂತ್ರಿ ಹೋದರು, ಪ್ರಧಾನಮಂತ್ರಿಗಿಂತ ಶ್ರೇಷ್ಠ ನಮ್ಮ ಸಮುದಾಯದ ಉಲಮಾ. ಆ ಉಲಮಾಗೆ ಸುರ್ಜೇವಾಲ ಯಾರಿದ್ರಿ? ಸುರ್ಜೇವಾಲ ಅವನು ಏನು ಮಾಡಿದಾನೆ ಏನಿಲ್ಲ, SDPI ಹತ್ರ ಎಲ್ಲ ಅವ್ನು ಮಾಡಿರೋದು ಕಪ್ಪು ಕೆಲಸಗಳೆಲ್ಲ SDPI ಹತ್ರ ಇದೆ. ಅವ್ರು ನಮಗೆ ಯಾಕೆ ಅಪೋಸಿಟ್ ಹಾಕಲ್ಲ ಅಂತ ಹೇಳಿದ್ರೆ, ನಮ್ಮ ಹತ್ರ ಎಲ್ಲ ಅವ್ರು ಮಾಡಿರೋದೆಲ್ಲ ಕಪ್ಪು ಕೆಲಸ ಇದೆ. ಇಷ್ಟು ದಿನ SDPI ತೋರಿಸ್ಕೊಂತಾನೆ ಬರ್ತಾ ಇದೆ. ಕಾಂಗ್ರೆಸ್ನವರು SDPIಗಾಗಲಿ, ಐಂದ ಸಮುದಾಯಕ್ಕಾಗಲಿ, ಅಲ್ಪಸಂಖ್ಯಾತರಿಗಾಗಲಿ ಏನೇನು ಅನ್ಯಾಯ ಮಾಡಿದೆ ಎಲ್ಲ SDPI ತೋರಿಸ್ಕೊಂಡು ಬರ್ತಾ ಇದೆ. ಈಗ ಈ ಸಮುದಾಯ ಎತ್ತಿಚ್ಕೊಂಡಿದೆ. ಯಾವುದೇ ಕಾರಣಕ್ಕೂ ಈ ಸಮುದಾಯ ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ. BJP ಬರೋದು ಸುಳ್ಳು, SDPI ಗೆಲ್ಲೋದು ನಿಜ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನಮ್ಮ ಹೆಸರು ಶೋಯಿಬಾರ್ ಅಂತೇಳಿ ಸರ್. ಎಸ್ ಸರ್. ಅಂದರೆ ಇಲ್ಲಿರ್ತಕ್ಕಂಥ ಯುವಕರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಯಾಕಂದರೆ ಪರ್ಯಾಯ ಮಾರ್ಗ ಅಂತಂದರೆ ಈಗಾಗಲೇ ಅವ್ರಿಗೂ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಗೊತ್ತು, BJPಗಂತ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಮತ ಹಾಕಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ನ ಸೋಲಿಸಲಿಕ್ಕೆ ಇನ್ನೊಂದು ಪರ್ಯಾಯ ಮಾರ್ಗ ಹುಡ್ಕೊಂಡಿದ್ದೇವೆ. ಈ ಬಾರಿಗೆ ನಾವು SDPIಗೆ ಮತವನ್ನು ಹಾಕುವುದರ ಮುಖಾಂತರ ಕಾಂಗ್ರೆಸ್ನ ಈ ಬಾರಿಗೆ ಸೋಲಿಸ್ತೇವೆ ಅಂತೇಳಿ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಯುವಕರು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಘ ಸತ್ತಿಗಿರಿ, ಕರ್ನಾಟಕ TV, ದಾವಣಗೆರೆ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.